ಇಷ್ಟೆಲ್ಲ ಅವಮಾನ ಆದ್ರೂ ನಿಜ ಹೇಳೋಕೆ ಯಾಕೆ ಹಿಂಜರಿತೀರಾ ಹೇಳಿ. ನಿಮ್ಮನ್ನ ಮುಂದೆ ಇಟ್ಕೊಂಡು ನಿಮ್ ಹಿಂದೆ ನಿಂತ್ಕೊಂಡು ಆಟ ಆಡ್ತಾ ಇರೋ ಆ ವ್ಯಕ್ತಿಯಲ್ಲಿ ನೀವಾಗೆ ಹೇಳಿದ್ರೆ ಸರಿ, ಇಲ್ಲಾಂದ್ರೆ ಒಬ್ಬೊಬ್ಬರನ್ನು ಬೆಂಡೆತ್ಬಿಡ್ತೀನಿ. ಬೆಂಡೆತ್ತಕ್ಕೆ ನಾವೇನ್ ಕಬ್ಬನ್ ತುಂಡಲ್ಲ, ಮೀಸವತ್ ಗಂಡ್ಗಳು. ಇವತ್ತು ನನ್ನ ಮುಂದೆನೆ ಬೋನ್ನಲ್ಲಿ ಸಿಕ್ಕಾಕೊಂಡು ಇಲ್ಲಿ ಹಾಗೆ ವಿಲಿ ವಿಲಿ ಅಂತ ಒದ್ದಾಡ್ತಾ ಏನು ಮಾಡೋಕ್ಕಾಗದೆ ತಲೆ ಬಗ್ಸಿ ನಿಂತಿರೋ ಷಂಡ್ರು. ನನ್ನ ಮೇಲಿನ ಹಳೆ ಸೇಡ್ ತೀರಿಸ್ಕೊಳ್ಳಕ್ಕೆ ಇವತ್ತು ಇವ್ರ ಜೊತೆ ಶಾಮೀಲು ಮಾಡಿ ನನ್ನನ್ನು ತಂದು ಇಲ್ಲಿ ಕೂಡ ಹಾಕಿದೀಯಾ? ಸೇಡು? ಬುಲ್ಶಿಟ್. ನೀವ್ ಹೀಗೆ ಆಚೆ ಇದ್ದಿದ್ರೆ ಜನ ನಿಮ್ಮನ್ನ ತಿಗಣೆ ಹೊಸಗದಾಗಿ ಹೊಸಗಾಕ್ಬಿಡ್ತಿದ್ರು. ನನಗೇನು, ಈಗಲೂ ಬೇಕಾದ್ರೆ ನಿನ್ ಜೊತೆ ಇವ್ರನ್ನೆಲ್ಲ ರಿಲೀಸ್ ಮಾಡ್ತೀನಿ. ಸ್ಟೇಷನ್ ಇಂದ ಆಚೆ ಕಾಲಿಡೋಕ್ ತಾಕತ್ತು ನಿಮಗಿದೆಯಾ? ಒಂದು ಸಾರಿ ನೀವು ಹೊರಗಡೆ ಹೋದ್ರೆ ಜನ ನಿಮ್ಮನ್ನ ತುಂಡು ತುಂಡಾಗಿ ಕತ್ತರಿಸ್ಬಿಡ್ತಾರೆ. ಕಳಿಸ್ಲಾ? ಹೋಗ್ತೀರಾ? ನನ್ನ ಮಗನೇ, ನಮ್ಗೆ ಒಳ್ಳೇದಾಗ್ಲಿ ಅಂತ ಅಮ್ಮ ಎಂತ ಒಳ್ಳೆ ಪ್ಲಾನ್ ಮಾಡ್ತದೆ. ನೀನೇನಯ್ಯ ಅಮ್ಮ DCP ಅಮ್ಮ, ನೀನ್ ನಮ್ಮನ್ನ ಹೊರಗೆ ಕಳ್ಸೋದು ಬೇಡ, ಹೊರಗಿನ ಜನ ನಮ್ಮನ್ನ ಕತ್ತರಿಸೋದು ಬೇಡ. ಹೆಂಗೂ ಒಳಗೆ ಬಂದಿದೀವಿ, ನಿನಗೇನು ಬೇಕೋ ಮಾಡ್ಕೋ. ನಮ್ ಲಾಡ್ಜಿನ ರೂಮ್ಗಿಂತ ಈ ರೂಮ್ ಚೆನ್ನಾಗೈತಲ್ವಾ? ಬನ್ನಿ ಆನಂದವಾಗಿ ಮಕ್ಕಳನ. ಫ್ರೆಂಡ್ಸ್, ನಾನಿವತ್ತು ನಿಮ್ಮನ್ನೆಲ್ಲ ಕರೆದಿರೋದು ಯಾವುದೇ ಥರ ನ್ಯೂಸ್ ಕೊಡೋಕಲ್ಲ, ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ಳೋದಿಕ್ಕೆ. ದಯವಿಟ್ಟು ಬ್ಲೂ ಫಿಲಮ್ ಕ್ಯಾಸೆಟ್ಸ್ ವಿಚಾರವಾಗಿ ಅಪಪ್ರಚಾರ ಮಾಡಬೇಡಿ ಪ್ಲೀಸ್. ಎಕ್ಸ್ಕ್ಯೂಸ್ ಮಿ ಮೇಡಮ್, ಬ್ಲೂ ಫಿಲ್ಮ್ ಕ್ಯಾಸೆಟ್ ಹಗರಣದಲ್ಲಿ ನಿಮ್ಮ ಡಿಪಾರ್ಟ್ಮೆಂಟ್ನವ್ರ ಕೈವಾಡನೂ ಇದೆ ಅಂತ ಬಲ್ಲ ಮೂಲಗಳಿಂದ ತಿಳಿದು ಬಂದಿದೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ನೋಡಿ, ಊರಿದ್ದಲ್ಲಿ ಇದ್ದೇ ಇರುತ್ತೆ ಅಲ್ವಾ? ಹಾಗಾದ್ರೆ ನಿಮ್ ಡಿಪಾರ್ಟ್ಮೆಂಟ್ ಅಲ್ಲಿ ಅಂತವ್ರು ಇದಾರೆ ಅಂತ ಒಪ್ಕೋತೀರಾ? ಮೇಡಮ್, ಹಾಗಾದ್ರೆ ಅವ್ರು ನಿನ್ನೆ ಅರೆಸ್ಟ್ ಮಾಡಿಲ್ಲ? ಯಾಕೆಂದ್ರೆ ಅವ್ರಗಳಿಂದ ಹಲವಾರು ಇನ್ಫಾರ್ಮೇಶನ್ ಗ್ಯಾದರ್ ಮಾಡಬೇಕಾಗಿದೆ. ಬಟ್ ಅವ್ರ ಮೇಲೆ ಆಕ್ಷನ್ ತಗೊಳ್ಳದೇನೂ ಬಿಡಲ್ಲ. ಐ ಆಮ್ ವೇಟಿಂಗ್ ಫಾರ್ ಎ ರೈಟ್ ಟೈಮ್. ಕಮಿಂಗ್ ಟು ದ ಪಾಯಿಂಟ್, ದಿನೇ ದಿನೇ ಬ್ಲೂ ಫಿಲಮ್ ಕ್ಯಾಸೆಟ್ ವಿಷಯವಾಗಿ ಹೆಡ್ಲೈನ್ಸ್ ಅಲ್ಲಿ ಬರೆದು ನಿಮ್ ಸೇಲ್ಸ್ನ ಹೆಚ್ಚಿಸ್ಕೋತಿದ್ದೀರಾ. ಇದರಿಂದ ಎಷ್ಟೋ ಜನಗಳ ಮೇಲೆ ಯಾವ್ಯಾವ ರೀತಿ ಪರಿಣಾಮ ಬೀರುತ್ತೆ ಅಂತ ನಿಮಗೆ ಗೊತ್ತಾ? ಯಾಕೆ? ಎಕ್ಸಾಂಪಲ್ಗೆ ಇವತ್ತಿನ ಬೆಳಗಿನ ಪೇಪರ್ನಲ್ಲಿ ಬ್ಲೂ ಫಿಲಮ್ ರ್ಯಾಕೆಟ್ನಲ್ಲಿ 200 ಹುಡುಗಿಯರು ಸಿಕ್ಕಾಕೊಂಡಿದ್ದಾರೆ ಅಂತ ಬರ್ದಿದ್ದೀರಾ. ಬಟ್ ನಮಗ್ ಸಿಕ್ಕಿರೋದು ಬರೀ 49 ಹುಡುಗಿರು ಮಾತ್ರ. ಆ 49 ಹುಡುಗಿರ ಹೆಸರು ಹೇಳ್ಬೋದಲ್ಲ ಮೇಡಮ್? ಯು ವಾಂಟೆಡ್ ಮೀ ಟು ಡಿಸ್ಕ್ಲೋಸ್ ದ ನೇಮ್ಸ್? ಯು ಆಲ್ ವಾಂಟೆಡ್ ಮೀ ಟು ಡಿಸ್ಕ್ಲೋಸ್ ದ ನೇಮ್ಸ್? ಐ ಆಮ್ ರೆಡಿ. ಬಟ್ ಆ 49 ಹೆಣ್ಣು ಮಕ್ಕಳಲ್ಲಿ ನಿಮ್ಮ ಅಕ್ಕಂದೇ ಆಗಿರಬಹುದು, ನಿಮ್ ತಂಗಿದಿರ್ಬಹುದು, ನಿಮ್ಮ ಅತ್ತಿಗೆದಿರ್ಬಹುದು, ಹೆಚ್ಚಾಗಿ ನಿಮ್ ಹೆಂಡತಿದೇ ಇರಬಹುದು. ಆ ಹೆಸರನ್ನೆಲ್ಲ ಪಬ್ಲಿಷ್ ಮಾಡಕ್ಕೆ ಧೈರ್ಯ ನಿಮಗಿದೆಯಾ? ಕಮ್ ಆನ್, ಕಮ್ ಆನ್, ಟೇಕ್ ಇಟ್ ಡೌನ್, ಐ ಸೇ, ಕಮ್ ಆನ್. ಯಾಕೆ ಯಾಕೆ ಈಗಾಗಲೇ ನೊಂದು ಬೆಂದು ಬೇಸತ್ತಿರೋ ಹೆಣ್ಣು ಮಕ್ಕಳನ್ನ ಈಚೆ ತರ್ತೀರಾ? ಇಲ್ಲಿ ಯಾರಿಗೆ ಏನಾಯ್ತು ಅನ್ನೋದು ಮುಖ್ಯ ಅಲ್ಲ, ಯಾಕೆ ಹೀಗಾಯ್ತು ಅನ್ನೋದು ಮುಖ್ಯ. ಆ 49 ಹೆಣ್ಣು ಮಕ್ಕಳನ್ನ ಹಾಳು ಮಾಡಿದ ಕಿರಾತಕರಿಗೆ ಯಾವುದೇ ತರ ಫ್ಯಾಮಿಲಿ ಸೆಂಟಿಮೆಂಟ್ ಇಲ್ಲ. ಆದ್ರೆ ನಿಮಗೆಲ್ಲ ಹೆಣ್ಮಕ್ಳಿದ್ದಾರೆ ಅನ್ನೋದನ್ನ ಮರಿಬೇಡಿ. ಒಂದೇ ಒಂದ್ಸಾರಿ ಯೋಚಿಸಿ. ನೀವ್ ಹೀಗೆ ಕಟುವಾಗಿ ಬರೆಯೋ ಈ ಆರ್ಟಿಕಲ್ ಇಂದ ಆ ಹೆಣ್ಣು ಮಕ್ಕಳ ತಂದೆ ತಾಯಿಗಳಿಗೆ ಎಷ್ಟು ನೋವಾಗಲ್ಲ? ಅಷ್ಟೇ ಯಾಕೆ, ಆ ಹೆಣ್ಣು ಮಕ್ಕಳು ಬಾಳ ಹಾಳಾಗಲ್ವಾ? ಪ್ಲೀಸ್ ಪ್ಲೀಸ್ ಕೋಆಪರೇಟ್ ವಿತ್ ಮೀ. ನಾವೆಲ್ಲ ಒಟ್ಟಿಗೆ ಸೇರಿ ಆ ಕೆಟ್ಟ ಕೆಲಸಗಳಿಗೆ ತಡೆ ಹಾಕೋಣ. ಪ್ಲೀಸ್, ಐ ರಿಕ್ವೆಸ್ಟ್ ಯು ಆಲ್. ನಾನಿಷ್ಟೇ ನಿಮ್ಮನ್ನು ಬೇಡ್ಕೊಳ್ಳೋದು. ಗುಡ್, ವೆರಿ ಗುಡ್. ಯು ಹ್ಯಾವ್ ಡನ್ ಎ ವೆರಿ ಫ್ಯಾಂಟಾಸ್ಟಿಕ್ ಜಾಬ್. ಐ ಆಮ್ ಹ್ಯಾಪಿ. ಐ ಆಮ್ ವೆರಿ ಮಚ್ ಹ್ಯಾಪಿ. ಥ್ಯಾಂಕ್ ಯು. ನಿಂಗೆ ಏನಾರ ಒಂದು ಒಳ್ಳೇದು ಮಾಡಬೇಕು ಅಂತ ನನ್ನ ಮನ್ಸಿಗೆ ಬಂದ್ಬಿಟ್ಟೈತೆ. ಏನ್ ಮಾಡೋದು? ನಿನಗೆ ಪರ್ಮೋಷನ್ ಕೊಟ್ಟು ಕಾಶ್ಮೀರ್ಗೆ ಟ್ರಾನ್ಸ್ಫರ್ ಮಾಡ್ಬಿಡ್ತೀನಿ. ಓಕೆ? ಥ್ಯಾಂಕ್ ಯು ವೆರಿ ಮಚ್ ಸರ್. ನಂಗೆ ಗೊತ್ತಿತ್ತು ನೀನು ನಾನ್ ಏನೇ ಹೇಳಿದ್ರು ತಲೆ ಮೇಲೆ ಇಟ್ಕೊಂಡು ಮಾಡ್ತೀಯಾ ಅಂತ. ಬಟ್ ನಾನೀಗ ಶುರು ಮಾಡಿರೋ ಈ ಆಪರೇಷನ್ ಬ್ಲೂ ರೋಸಸ್ ಮುಗಿಯೋವರೆಗೂ, ಇದ್ರ ಹಿಂದೆ ಯಾರ್ಯಾರ ಕೈವಾಡ ಇದೆ ಅಂತ ತಿಳ್ಕೊಳ್ಳೋವರೆಗೂ ನಾನು ಟ್ರಾನ್ಸ್ಫರ್ ಅಕ್ಸೆಪ್ಟ್ ಮಾಡಲ್ಲ. ಅಕ್ಸೆಪ್ಟ್ ಮಾಡಲ್ಲ? ಏನಮ್ಮ ನೀನು ಟ್ರಾನ್ಸ್ಫರ್ ಅಕ್ಸೆಪ್ಟ್ ಮಾಡ್ಲಿಲ್ಲ ಅಂದ್ರೆ ನಿನ್ನ ಟರ್ಮಿನೇಟ್ ಮಾಡ್ಬಿಡ್ತೀನಿ. ಟರ್ಮಿನೇಟ್? ನೀವ್ ನನ್ನ ಟರ್ಮಿನೇಟ್ ಮಾಡೋಕ್ ಮುಂಚೆ ನಾನೇ ರಿಸೈನ್ ಮಾಡ್ಬಿಡ್ತೀನಿ. ಆಗ ಜನ ನನ್ನ ಕ್ವಶನ್ ಮಾಡೋದ್ರ ಜೊತೆಗೆ ನಿಮ್ಮನ್ನ ಎಕ್ಸ್ಪ್ಲನೇಷನ್ ಕೊಡಿ ಅಂತ ಕೇಳ್ತಾರೆ. ನಾನ್ ಸತ್ಯ ಹೇಳ್ತೀನಪ್ಪ. ಏನ್ ಸತ್ಯ ಹೇಳ್ಬಿಡ್ತೀಯಮ್ಮ? ಅದೇ ನೀವ್ ಈ ಸೀಟ್ ಗಿಟ್ಟಿಸ್ಕೊಳ್ಳೋಕೋಸ್ಕರ ಏನೇನ್ ಅನಾಚಾರ ಮಾಡಿದೀರಾ ಅಂತ ಸ್ಪಷ್ಟವಾಗಿ ಹೇಳ್ತೀನಿ. ಜನ ಇದನ್ನ ನಂಬಕ್ಕಿಲ್ಲ. ನಂಬ ಹಾಗೆ ಮಾಡ್ತೀನಿ ಸರ್. ಜನ ನನ್ನನ್ನ ಮೇಡಮ್
ಹೋಮ್ ಮಿನಿಸ್ಟರ್ ನಿಮ್ಮನ್ನ ರಿಸೈನ್ ಮಾಡು ಅಂತ ಹೇಳಿದ್ದಕ್ಕೂ ಹಾಗೂ ಈಗ ನಡೀತಾ ಇರೋ ಬ್ಲೂ ಫಿಲ್ಮ್ ಕ್ಯಾಸೆಟ್ ಹಗರಣಕ್ಕೂ ಏನಾದ್ರೂ ಸಂಬಂಧ ಇದೆಯಾ ಅಂತ ಕೇಳ್ತಾರೆ. ಆಗ ನಾನು ಈಗ ನೀವು ನನ್ನ ಟರ್ಮಿನೇಟ್ ಮಾಡ್ತಿರೋ ಇಲ್ಲ ಅಂದ್ರೆ ಜಾಬ್ನಲ್ಲೇ ಕಂಟಿನ್ಯೂ ಮಾಡು ಅಂತಿರೋ? ಇಟ್ಸ್ ಲೆಫ್ಟ್ ಯು. ಲೆಟ್ಸ್ ಹೋಗಿ ಬರ್ತೀನಿ. ಆಯ್ತಮ್ಮ. ಏಯ್ ನಿಂತ್ಕೊಳ್ಳೆ ಅಲ್ಲಿ. ಇವತ್ತಿಂದ ನೀನ್ ಕಾಲೇಜ್ಗೂ ಹೋಗ್ಬೇಡ, ಡಾನ್ಸ್ ಕ್ಲಾಸ್ಗೂ ಹೋಗ್ಬೇಡ, ಗೊತ್ತಾಯ್ತಾ? ಏನೇ ಹೋಗ್ಲಿ ಬಿಡೆ, ಮಗು ಅಲ್ವೇನೆ? ಅಲ್ಲ ರೀ, ದಿನಾ ರಾತ್ರಿ ಟಿವಿಯಲ್ಲಿ ಬೆಳಿಗ್ಗೆ ಪೇಪರ್ನಲ್ಲಿ ನೋಡ್ತಾನೆ ಇದೀವಿ, ಓದ್ತಾನೆ ಇದೀವಿ ಈ ಬ್ಲೂ ಫಿಲ್ಮ್ ಹಗರಣನ. ಅಯ್ಯೋ ಯಾರೋ ಒಬ್ರಿಗೆ ಹಾಗಂತ ಎಲ್ರಿಗೂ ಆಗುತ್ತಾ ಮಮ್ಮಿ? ನೋಡೆ, ಎಲ್ರ ಹಾಗೆ ನೀನು ಒಬ್ಳು ಆಗ್ಬಾರ್ದು ಅನ್ನೋದೇ ನನ್ನ ಆಸೆ. ಯಾಕೆ ರಘು ನನ್ನ ಹತ್ರ ಮಾತಾಡ್ತಾ ಇಲ್ಲ? ಕೋಪನಾ? ಹೇಳಿ ರಘು. ಅದು ಏನದು ಹೇಳಿ. ಬ್ಲೂ ಫಿಲ್ಮ್ ಹಗರಣದಲ್ಲಿ ಸಿಕ್ಕಾಕೊಂಡು ಹುಡುಗಿರು, ಏನಾಯ್ತು ಅವ್ರಿಗೆ? ಅವ್ರಿಗೇನಾಗಿಲ್ಲ, ಬಟ್ ಆ ಗುಂಪಲ್ಲಿ ನೀನು ನಾನು ಆ ಗುಂಪಲ್ಲಿ ಇನ್ವಾಲ್ವ್ ಆಗಿದೆ ಅಂತ ನಿಮ್ಮ ಮಾತಿನ ಅರ್ಥ? ಛೇ, ನಿಮ್ಮಂತ ಹುಡುಗರ ಪ್ರೀತಿಸೋದು ಒಂದೇ, ರೋಡಲ್ಲಿ ಹೋಗೋ. ಛೇ. ರಾಜ್ಯದ ಜನತೆಯಲ್ಲಿ ಒಂದು ವಿನಂತಿ. ನಿಮಗೆಲ್ಲ ತಿಳಿದಿರೋ ಹಾಗೆ ಇತ್ತೀಚೆಗೆ ನಡೀತಿದ್ದಂಥ ಲಾರ್ಜ್ನ ಬ್ಲೂ ಫಿಲ್ಮ್ ಹಗರಣದಲ್ಲಿ ಬಹಳಷ್ಟು ಜನ ತುಂಬಾ ಚಿಂತಾಕ್ರಾಂತರಾಗಿದ್ದಾರೆ ಅಂತ ಚೆನ್ನಾಗಿ ಗೊತ್ತು. ಈ ವಿಷಯವಾಗಿ ಯಾರಿಗೆ ಏನೇ ಮಾಹಿತಿ ಸಿಕ್ಕಿದ್ರೂ ದಯವಿಟ್ಟು ನಮಗೆ ತಿಳಿಸಿ. ಹಲೋ, ಏನಾಗ್ಬೇಕಾಗಿತ್ತಣ್ಣ? ಏನಾಗ್ಬೇಕಾಗಿತ್ತು ಅಂತ ನೀನು ನನ್ನನ್ನು ಕೇಳ್ತಾ ಇದೀಯಾ? ನೋಡ್ಲಿಲ್ವಾ ನಿಮ್ ಡಿಸಿಪಿ ನ್ಯೂಸ್ ನಲ್ಲಿ ಬೇಡ್ಕೊಂಡಿತ್ತು? ವಾಟ್ ದ ಬ್ಲಡಿ ಹೆಲ್ ಯು ಡೂಯಿಂಗ್? ಸಾರಿ ಅಣ್ಣ, ನಾನು ನಿಮ್ಮ ಮನೆ ಉಪ್ಪು ತಿಂದ ನಾಯಿ. ಇನ್ನು ಮೇಲೆ ನೋಡಿ, ಈಗ ನಾನು ಮಾಡ್ತೀನಿ, ನಾಳೆ ಪೇಪರ್ ಅಲ್ಲಿ ನೀವು ಓದ್ತೀರಾ. ಯು ಬ್ಲಡಿ ವೆಲ್ ಡೂ ದಟ್.